ವೇಳೆ ಸರಿಯಾಗಿ 8:30 ಆಕಾಶವಾಣಿ ಮೈಸೂರು. ನಾನು ಐ, ನೀನು ಯು. ಬಾನುಲಿ ಇಂಗ್ಲಿಷ್ ಪಾಠ ರೇಡಿಯೋ ಸರಣಿ. ಬಿಸಿಲೇ ಇರಲಿ, ಸನ್ಲೈಟ್ ಲೆಟ್ ಕಮ್, ಮಳೆಯೇ ಬರಲಿ, ರೈನ್ ಲೆಟ್ ಇಟ್ ಕಮ್, ಕಾಡಲ್ಲಿ ಮೇಡಲ್ಲಿ ಅಲೆರೆ, ಫಾರೆಸ್ಟ್ ಮೌಂಟೇನ್ ಐ ಗೋ ರೋಮಿಂಗ್. ಪ್ರಸ್ತುತಿ ಆಂಗ್ಲ ಭಾಷಾ ಉಪನ್ಯಾಸಕ ಸದಾನಂದ ಆರ್. ಕನ್ನಡದಲ್ಲಿ ಕ್ಷಮಿಸು ಎನ್ನುವೆ, ಇಂಗ್ಲಿಷ್ನಲ್ಲಿ ಸಾರಿ ಎನ್ನುವೆ. ಪ್ರಿಯ ಕೇಳುಗರೆ, ಬಾನುಲಿ ಇಂಗ್ಲಿಷ್ ಪಾಠ ತರಗತಿಗೆ ಸ್ವಾಗತ. ವೆಲ್ಕಮ್ ಟು ಬಾನುಲಿ ಇಂಗ್ಲಿಷ್ ಪಾಠ. ಇದು 15ನೇ ತರಗತಿ. ಈ ತರಗತಿನಲ್ಲಿ ವೇರ್, ವೈ, ಹೌ ಮತ್ತು ಹೂಮ್ ಪದಗಳ ಪರಿಚಯವನ್ನು ಮಾಡಿಕೊಳ್ಳೋಣ. ಮುಖ್ಯವಾಗಿ ಈ ಪದಗಳ ಬಳಕೆಯ ಉದ್ದೇಶ ಮಾಹಿತಿಯನ್ನು ಕೇಳಿ ತಿಳ್ಕೊಳ್ಳೋದಾಗಿರ್ತದೆ. ನಾವೀಗ ವೇರ್ ಪದನ ತಗೊಳ್ಳೋಣ. ಈ ವೇರ್, WHERE, ಈ ವೇರ್ ಪದವು ಎಲ್ಲಿ ಅನ್ನೋ ಮಾಹಿತಿಯನ್ನು ಕೇಳೋದಕ್ಕೆ ಬಳಕೆ ಆಗ್ತದೆ. ಯಾವ ಸ್ಥಳ ಅಂತ ಸಾಮಾನ್ಯವಾಗಿ ಇದರ ಮೂಲಕ ಕೇಳಿ ನಾವು ಮಾಹಿತಿಯನ್ನು ಪಡ್ಕೊಳ್ತೀವಿ. ನಾನೀಗ ಒಂದೆರಡು ಉದಾಹರಣೆಗಳನ್ನು ಕೊಡ್ತೇನೆ. ಹಾಯ್, ವಾಟ್ಸ್ ಯೋರ್ ನೇಮ್? ಮಧು. ಮಿಸ್ಟರ್ ಮಧು, ವೇರ್ ಆರ್ ಯು ಫ್ರಮ್? ನಂಜನಗೂಡ್. ಇನ್ನೊಂದು ಉದಾಹರಣೆ. ಎಕ್ಸ್ಕ್ಯೂಸ್ ಮೀ ಸರ್, ಮೇ ಐ ನೋ ವಾಟ್ ಆರ್ ಯು? ಐ ಆಮ್ ಅ ಟೀಚರ್. ಸರ್, ವೇರ್ ಡು ಯು ವರ್ಕ್? ಹುಣಸೂರು. ಇನ್ನೊಂದು ಉದಾಹರಣೆ. ದಸರಾ ಎಲಿಫೆಂಟ್ಸ್ ಆರ್ ಗೋಯಿಂಗ್ ಬ್ಯಾಕ್ ಟುಡೇ. ಇಸ್ ಇಟ್? ಸೋ ಸ್ಯಾಡ್. ವೇರ್ ಆರ್ ದೇ ಗೋಯಿಂಗ್? ಟು ನಾಗರಹೊಳೆ ಫಾರೆಸ್ಟ್. ಇನ್ನೊಂದು ಉದಾಹರಣೆ. ಯು ನೋ, ಐ ಮೆಟ್ ಮೈ ಕ್ಲಾಸ್ಮೇಟ್ ಟುಡೇ. ವೇರ್ ಡಿಡ್ ಯು ಮೀಟ್? ಅಟ್ ಸಬರ್ಬನ್ ಬಸ್ ಸ್ಟ್ಯಾಂಡ್. ಇನ್ನೊಂದು ಉದಾಹರಣೆ. ವೇರ್ ಡಸ್ ದಿಸ್ ಬಸ್ ಗೋ? ಟು KR ನಗರ. ಕೇಳುಗರೆ, ಇದುವರೆಗೆ ನಾನು ಹೇಳಿದ ಈ ಉದಾಹರಣೆಗಳಲ್ಲಿ ಎಲ್ಲಿಗೆ ಅಥವಾ ಎಲ್ಲಿ ಅನ್ನುವ ಮಾಹಿತಿಯನ್ನು ಪಡೀಲಿಕ್ಕೋಸ್ಕರ ಈ ವೇರ್ ಪದವನ್ನು ಬಳಸ್ತಾ ಇರೋದು ನಿಮ್ಮ ಗಮನಕ್ಕೆ ಬಂತು ಅಲ್ವಾ? ಹಾಗಾಗಿ ಈ ವೇರ್ ಅನ್ನುವ ಪ್ರಶ್ನಾರ್ಥಕ ಪದವನ್ನು ಹೇಗೆ ಬಳಸ್ತೀವಿ ಅಂತ ಹೇಳಿ ನಿಮಗೆ ಒಂದು ಐಡಿಯಾ ಬಂದಿದೆ, ಹೌದ್ ತಾನೆ? ನಾವೀಗ ಈ ವೈ ಪದನ ಹೇಗೆ ಬಳಸಬೇಕು ಅಂತ ಹೇಳಿ ಅದನ್ನು ಪರಿಚಯ ಮಾಡಿಕೊಳ್ಳೋಣ. ಈ ವೈ ಅನ್ನೋ ಪದ ಇದೆಯಲ್ಲ, ಅದು ಒಂದು ಘಟನೆ ಅಥವಾ ಒಂದು ವಿಷಯ ನಡೀಲಿಕ್ಕೆ ಏನು ಕಾರಣ ಆಯಿತು ಅನ್ನುವ ಮಾಹಿತಿಯನ್ನು ಕೇಳ್ತದೆ. ಒಂದೆರಡು ಉದಾಹರಣೆಗಳನ್ನು ಕೇಳಿಸ್ಕೊಳ್ಳಿ. ಯು ಆರ್ ಲೇಟ್ ಅಗೈನ್. ಮೈ ನೋ ವೈ? ಬಿಕಾಸ್ ಆಫ್ ಟ್ರಾಫಿಕ್ ಜಾಮ್ ಸರ್. ಇನ್ನೊಂದು ಉದಾಹರಣೆ. ಪ್ಲೀಸ್ ಕಮ್ ಅಟ್ 9 ಟುಮಾರೋ ಮಾರ್ನಿಂಗ್. ಸಾರಿ ಸರ್, ಐ ಕಾಂಟ್ ಕಮ್. ವೈ? ಐ ಹ್ಯಾವ್ ಅ ಡಾಕ್ಟರ್ಸ್ ಅಪಾಯಿಂಟ್ಮೆಂಟ್. ಇನ್ನೊಂದು ಉದಾಹರಣೆ. ವೈ ಡಿಡ್ ಯು ಸ್ಕೋರ್ ಲೆಸ್ ಮಾರ್ಕ್ಸ್? ಬಿಕಾಸ್ ಐ ಡಿಡಂಟ್ ಸ್ಟಡಿ ವೆಲ್. ಇನ್ನೊಂದು ಉದಾಹರಣೆ. ಶಲ್ ವಿ ಗೋ ನೌ? ಐ ಆಮ್ ಅಫ್ರೈಡ್ ವಿ ಕಾಂಟ್. ವೈ? ಸ್ಕೂಲ್ ಗೇಟ್ ಈಸ್ ಲಾಕ್ಡ್. ಕೇಳುಗ್ರೆ, ಈ ವೈ ಪದ ಏನು ಕಾರಣ ಅಂತ ತಿಳಿಲಿಕ್ಕೆ ಬಳಕೆ ಆಗತ್ತೆ ಅನ್ನುವ ಅಂದಾಜು ನಿಮಗೆ ಬಂತಲ್ವಾ? ನಾನು ಇದುವರೆಗೆ ಹೇಳಿದ ಉದಾಹರಣೆಗಳಲ್ಲಿ ಬಿಕಾಸ್ ಅನ್ನೋ ಪದನ ಬಳಸ್ಕೊಂಡಿರೋದನ್ನು ನೀವು ಗಮನಿಸಿದ್ರಿ ತಾನೆ? ಏನು ಕಾರಣ ಅಂತ ಹೇಳಿದ್ರೆ ಅದಕ್ಕೆ ಹೀಗಾಗಿ ಈ ಕಾರಣ ಆಯಿತು ಅಂತ ಹೇಳಲಿಕ್ಕೆ ನಾವು ಬಿಕಾಸ್ ಅನ್ನೋ ಪದವನ್ನು ಬಳಸ್ಕೊಳ್ತೀವಿ. ಆದರೆ ಮಾತಾಡಬೇಕಾದ್ರೆ ಬಿಕಾಸ್ ಅನ್ನೋ ಪದನ ಬಳಸಲೇಬೇಕು ಅಂತೇನಿಲ್ಲ. ಒಂದು ಉದಾಹರಣೆ ಕೊಡ್ತೀನಿ, ಗಮನಿಸಿ. ವೈ ಡಿಡ್ ವಿ ಮಿಸ್ ಅವರ್ ಟ್ರೈನ್? ಬಿಕಾಸ್ ವಿ ಅರೈವ್ಡ್ ಲೇಟ್ ಅಂತಲೂ ಹೇಳ್ಬೋದು. ಇಲ್ಲ, ನೇರವಾಗಿ ವಿ ಅರೈವ್ಡ್ ಲೇಟ್ ಅಂತ ಹೇಳಿದ್ರೇ ಸಾಕಾಗತ್ತೆ. ಕೇಳಿದ್ರೆ, ಈ ಮಾತಾಡಬೇಕಾದ್ರೆ ಬರವಣಿಗೆನಲ್ಲಿ ಬರೀತೀವಲ್ಲ, ಹಾಗೆ ಇಡೀ ವಾಕ್ಯನ ಹೇಳಲೇಬೇಕು ಅಂತೇನಿಲ್ಲ. ಅಗತ್ಯ ಇರೋ ಪದಗಳನ್ನು ಹೇಳಿದ್ರೆ ಸಾಕು. ಈ ಅಗತ್ಯ ಇರೋ ಪದಗಳನ್ನು ಹೇಳೋದು ಅಥವಾ ಬಳಸೋದು ಮಾತನಾಡಲ್ಪಡುವ ಇಂಗ್ಲಿಷ್ನ ಗುಣ ಆಗತ್ತೆ. ಆದರೆ ಇಡೀ ವಾಕ್ಯವನ್ನು ವ್ಯಾಕರಣಬದ್ಧವಾಗಿ ಬರೆಯೋದು ರಿಟನ್ ಇಂಗ್ಲಿಷ್ ಅಥವಾ ಲಿಖಿತ ಇಂಗ್ಲಿಷ್ನ ಗುಣ ಆಗಿರುತ್ತೆ.
ನಿಮಗೆ ಈ ಎರಡೂ ವ್ಯತ್ಯಾಸಗಳು ಗೊತ್ತಿರಬೇಕು. ಅದನ್ನು ಇನ್ನೊಂದು ತರಗತಿಯಲ್ಲಿ ನಾನು ವಿವರವಾಗಿ ನಿಮಗೆ ವಿವರಿಸ್ತೇನೆ. ಈಗ ನಾವು ಹೌ ಪದವನ್ನು ನೋಡೋಣ. ಈ ಹೌ ಅನ್ನೋ ಪದ ಹೇಗಾಯಿತು ಅಂತ ಮಾಹಿತಿಯನ್ನು ಪಡ್ಕೊಳ್ಳುವಂಥ ಉದ್ದೇಶನ ಹೊಂದಿರುತ್ತೆ. ಒಂದೆರಡು ಉದಾಹರಣೆಗಳನ್ನು ಕೊಡ್ತೇನೆ. Mr. Charan, do you go to Chamundi Hills regularly? Yes, once in a week. How do you go? By climbing steps. Congratulations, Bhumika. You have scored good marks. Thank you, sir. How could you score more marks? I studied every day, sir. ಇನ್ನೊಂದು ಉದಾಹರಣೆ. You always grow more ragi, don't you? Yes. How do you get it? I always take care of the crop well. ಇನ್ನೊಂದು ಉದಾಹರಣೆ. Hey, you always cook better. How do you do it? I always focus on my cooking. ಕೇಳಿದ್ರೆ ನಾವೀಗ ಹೂಮ್ ಅನ್ನೋ ಪದನ ಹೇಗೆ ಬಳಸಬೇಕು ಅಂತ ತಿಳ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋಣ. ಒಂದೆರಡು ಉದಾಹರಣೆಗಳನ್ನು ಹೇಳ್ತೇನೆ. ಎಕ್ಸ್ಕ್ಯೂಸ್ ಮೀ, ಐ ಹ್ಯಾವ್ ಅ ಕಂಪ್ಲೇಂಟ್ ಟು ಫೈಲ್. ಹೂಮ್ ಡು ಐ ನೀಡ್ ಟು ಮೀಟ್? ಪ್ಲೀಸ್ ಮೀಟ್ ದ ಕಸ್ಟಮರ್ ರಿಲೇಷನ್ಸ್ ಆಫೀಸರ್ ಓವರ್ ದೇರ್. ಕೇಳಿದ್ರೆ ಈ ಹೂಮ್ ಪದನ ನಾವು ಹೇಗೆ ಈ ಉದಾಹರಣೆಗಳಲ್ಲಿ ಬಳಸಿದ್ವಿ ಅಂತ ನೀವು ಗಮನಿಸಿದ್ರಿ ಅಲ್ವಾ? ಹೂಮ್ ಅನ್ನೋ ಪದ ಯಾರನ್ನು ಅನ್ನುವ ಅರ್ಥವನ್ನು ಕೊಡ್ತದೆ. ಯಾರು ಅನ್ನುವ ಮಾಹಿತಿ ಬೇಕಿದ್ದರೆ ಹೂ ಪದವನ್ನು ತಗೊಳ್ತೀವಿ. ಯಾರನ್ನು ಅನ್ನುವ ಮಾಹಿತಿ ಬೇಕಿದ್ದರೆ ಹೂಮ್ ಪದವನ್ನು ನಾವು ಬಳಸ್ತೀವಿ. ಇಲ್ಲಿ ಒಂದು ಸ್ವಲ್ಪ ವ್ಯಾಕರಣ ಅಂಶನ ನಿಮಗೆ ಹೇಳಿಬಿಡ್ತೀನಿ. ಆಮೇಲೆ ಈ ವ್ಯಾಕರಣ ಅಂತಿದ್ದಾಗೇ ಮೂಗು ಮುರಿಬಾರ್ದು. ಈ ವ್ಯಾಕರಣ ಅನ್ನೋದು ನಮಗೆ ಬಹಳ ಮುಖ್ಯ. ಏಕೆಂದರೆ ಅದು ಭಾಷೆಯ ಬಳಕೆಯ ರೀತಿಯನ್ನು ನಮಗೆ ಹೇಳ್ಕೊಡ್ತದೆ. ಈ ಹೂ ಪದವು ಕರ್ತೃಪದ ಅಂದರೆ ಸಬ್ಜೆಕ್ಟ್ ಬಗ್ಗೆ ಮಾಹಿತಿಯನ್ನು ಕೊಟ್ಟರೆ, ಹೂಮ್ ಅನ್ನೋ ಪದ ಕರ್ಮಪದ ಅಂದರೆ ಆಬ್ಜೆಕ್ಟ್ನ ಬಗ್ಗೆ ಮಾಹಿತಿಯನ್ನು ಕೊಡ್ತದೆ. ಈಗ ಸತೀಶನು ಸರಳಳಿಗೆ ಹೇಳಿದನು ಅನ್ನೋ ಈ ವಾಕ್ಯದಲ್ಲಿ ಸತೀಶ ಅನ್ನೋದು ಕರ್ತೃಪದ ಆದರೆ ಸರಳ ಅನ್ನೋದು ಕರ್ಮಪದ ಆಗತ್ತೆ. ಸತೀಶ ಒಂದು ಕೆಲಸನ ಹೇಳಿದರೆ ಆ ಹೇಳಿದ ಮಾತನ್ನು ಸ್ವೀಕರಿಸಿದ್ದು ಸರಳ ಆಗಿರ್ತಾಳೆ. ನಮಗೆ ಸತೀಶನ ಗುರುತು ಬೇಕಿದ್ದರೆ ಹೂ ಟೋಲ್ಡ್ ಸರಳ ಅಂತ ಹೇಳಿ ಕೇಳಬೇಕು. ಒಂದು ವೇಳೆ ನಮಗೆ ಸರಳಳ ಗುರುತು ಬೇಕಿದ್ರೆ ಹೂಮ್ ಡಿಡ್ ಸತೀಶ್ ಟೆಲ್ ಅಂತ ಹೇಳಿ ನಾವು ಕೇಳಬೇಕು. ಕೇಳಿದ್ರೆ ಇದುವರೆಗೆ ನಾವು ವೇರ್, ವೈ, ಹೌ, ಹೂಮ್ ಪದಗಳನ್ನು ಪರಿಚಯ ಮಾಡಿಕೊಂಡ್ವಿ. ನಾವೀಗ ಇವುಗಳನ್ನು ಬಳಸ್ಕೊಂಡು ಒಂದೆರಡು ಉದಾಹರಣೆಗಳನ್ನು ತಗೊಳ್ಳೋಣ. ಗಮನ ಇಟ್ಟು ಕೇಳಿಸ್ಕೊಳ್ಳಿ. ಎಕ್ಸ್ಕ್ಯೂಸ್ ಮೀ, ಮೈ ನೋ ವೆನ್ ಡಸ್ ದ ಪ್ರೋಗ್ರಾಮ್ ಡೈರೆಕ್ಟರ್ ಕಮ್? Around 11, sir. Where is his chamber? There in that corner, sir. Thank you. Welcome, sir. ಇನ್ನೊಂದು ಉದಾಹರಣೆ. You speak really well. How did you learn English so well? By practicing every day. When did you start learning English? 2 years back. ಇನ್ನೊಂದು ಉದಾಹರಣೆ. Madam, whom do you want to meet? The Tahsildar. Why, madam? I need a signature from her. ಇನ್ನೊಂದು ಉದಾಹರಣೆ. When do you teach the usage of whose, sir, in the next class? ಕೇಳುಗರೆ, ಇವತ್ತಿಗೆ ಇಷ್ಟು ಸಾಕು. ಮುಂದಿನ ತರಗತಿಯಲ್ಲಿ ನಾವು ಮತ್ತೆ ಭೇಟಿಯಾಗೋಣ. ಹ್ಯಾವ್ ಅ ವಂಡರ್ಫುಲ್ ಡೇ. ಎಲ್ಲರಿಗೂ ನಮಸ್ಕಾರ. ಬಿಸಿಲೇ ಇರಲಿ, ಮಳೆಯೇ ಬರಲಿ, ಕಾಡಲ್ಲಿ ಮೇಡಲ್ಲಿ ಅಲೆಲೆ. ಬಾನುಲಿ ಇಂಗ್ಲಿಷ್ ಪಾಠ ರೇಡಿಯೋ ಸರಣಿ ಕೇಳಿದಿರಿ. Sunlight let come, rain let it come, forest mountain I go roaming. ಪ್ರಸ್ತುತಿ ಆಂಗ್ಲ ಭಾಷಾ ಉಪನ್ಯಾಸಕ ಸದಾನಂದ ಆರ್. ಕೈ ತುತ್ತು ಕೊಟ್ಟೋಳೆ ಐ ಲವ್ ಯು ಮೈ ಮದರ್ ಇಂಡಿಯಾ, ಮದರ್ ಇಂಡಿಯಾ. ಸಂಕಲನ ಜಿಎನ್ ಮಂಜುನಾಥ್. ನಿರ್ಮಾಣ ಅಬ್ದುಲ್ ರಶೀದ್. Money, money I will collecting, daily, daily counting, 10 rupees after joining Ramayan book purchasing. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಮೂಡಿಬಂತು.